ನಮಸ್ಕಾರ ಸ್ನೇಹಿತರೆ, ಭಕ್ತರೆಲ್ಲರಿಗೂ ಶ್ರೀಮನ್ನಾರಾಯಣನ ದಿವ್ಯ ಆಶೀರ್ವಾದ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದೇವಶಯನಿ ಏಕಾದಶಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಏಕಾದಶಿಯ ಮಹತ್ವವೇನು, ಈ ದಿನ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ಉಪವಾಸವನ್ನು ಹೇಗೆ ಆಚರಿಸಬೇಕು, ಯಾವ ಪುಣ್ಯ ಫಲಗಳು ದೊರೆಯುತ್ತವೆ, ಇದರ ಹಿಂದಿರುವ ಪವಿತ್ರ ಕಥೆ ಏನು ಎಂಬ ಎಲ್ಲ ವಿಷಯಗಳನ್ನು ಈ ಸರಣಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದನ್ನು ಹರಿಶಯನಿ ಏಕಾದಶಿ, ಪದ್ಮ ಏಕಾದಶಿ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ಪ್ರವೇಶಿಸುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆ ಕಾರಣದಿಂದಲೇ ಇದಕ್ಕೆ ದೇವಶಯನಿ ಎಂಬ ಹೆಸರು ಬಂದಿದೆ. ಈ ದಿನದಿಂದ ಆರಂಭವಾಗುವ 4 ತಿಂಗಳನ್ನು ಚಾತುರ್ಮಾಸ್ಯ ಎಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ದೇವತೆಗಳು ವಿಶೇಷ ತಪಸ್ಸಿನಲ್ಲಿ ನಿರಂತರವಾಗಿರುತ್ತಾರೆ ಎಂದು ನಂಬಿಕೆ ಇದೆ. ಆದ್ದರಿಂದ ಭಕ್ತರು ಈ 4 ತಿಂಗಳು ಹೆಚ್ಚು ಭಕ್ತಿ, ಜಪ, ದಾನ, ವ್ರತ, ಪೂಜೆ ಹಾಗೂ ಸಾತ್ವಿಕ ಜೀವನವನ್ನು ಅನುಸರಿಸುತ್ತಾರೆ. ಈ ದಿನದ ವಿಶೇಷವೆಂದರೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಲು ಇದು ಅತ್ಯಂತ ಶುಭಕರವಾದ ದಿನಗಳಲ್ಲಿ ಒಂದಾಗಿದೆ. ಈ ಏಕಾದಶಿಯಂದು ಭಕ್ತಿಯಿಂದ ಉಪವಾಸ ಆಚರಿಸಿ ವಿಷ್ಣುವನ್ನು ಆರಾಧಿಸಿದರೆ ಅನೇಕ ಜನ್ಮಗಳ ಪಾಪಗಳು ಕ್ಷಮವಾಗುತ್ತವೆ ಎಂದು ಪುರಾಣಗಳು ತಿಳಿಸುತ್ತವೆ. ಈ ದಿನ ತುಳಸಿ ದಳದಿಂದ ಶ್ರೀಹರಿಯನ್ನು ಪೂಜಿಸುವುದಕ್ಕೆ ಅಪಾರ ಮಹತ್ವವಿದೆ. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಪೂರ್ಣವಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇನ್ನೊಂದು ವಿಶೇಷವೆಂದರೆ ಈ ದಿನ ಮಾಡಿದ ದಾನ, ಅನ್ನದಾನ, ಗೋಸೇವೆ, ದೇವಾಲಯ ಸೇವೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತೆ ಪಠಣ ಹಾಗೂ ಓಂ ನಮೋ ನಾರಾಯಣಾಯ ಮಂತ್ರ ಜಪಕ್ಕೆ ವಿಶೇಷ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ಈ ದಿನವನ್ನು ಕೇವಲ ಒಂದು ಹಬ್ಬವಾಗಿ ಆಚರಿಸದೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ ಮತ್ತು ಭಗವಂತನ ಕಡೆಗೆ ತಿರುಗಿಸುವ ಒಂದು ಆಧ್ಯಾತ್ಮಿಕ ಅವಕಾಶವೆಂದು ಕಾಣಬೇಕು. ಆದ್ದರಿಂದ ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಅಲಂಕರಿಸಿ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ತುಳಸಿ ಹೂವು, ಹಣ್ಣು ಹಾಗೂ ನೈವೇದ್ಯದೊಂದಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಈ ದಿನ ಕೋಪ, ಸುಳ್ಳು, ದುರುದ್ವೇಷ, ಅಹಂಕಾರ ಹಾಗೂ ಇತರರಿಗೆ ನೋವುಂಟು ಮಾಡುವ ಮಾತುಗಳಿಂದ ದೂರವಿರುವುದು ಅತ್ಯಂತ ಮುಖ್ಯ. ಪ್ರೀತಿ, ಕರುಣೆ ಮತ್ತು ಭಕ್ತಿಯೊಂದಿಗೆ ದಿನವನ್ನು ಕಳೆಯುವುದು ಈ ವ್ರತದ ನಿಜವಾದ ಉದ್ದೇಶವಾಗಿದೆ. ಈ ಪವಿತ್ರ ದಿನದ ಸಂಪೂರ್ಣ ಪೂಜಾ ವಿಧಾನ ಮತ್ತು ಉಪವಾಸದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ದೇವಶಯನಿ ಏಕಾದಶಿಯಂದು ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬೆಳಿಗ್ಗೆ ಸುಮಾರು 4:30 ರಿಂದ 5:30 ನಡುವೆ ಎದ್ದು ದೇವರನ್ನು ಸ್ಮರಿಸಿ ದಿನವನ್ನು ಆರಂಭಿಸಿ. ನಂತರ ಎಳ್ಳು ಅಥವಾ ನೆಲ್ಲಿಕಾಯಿ ಪುಡಿಯನ್ನು ಬಳಸಿಕೊಂಡು ಸ್ನಾನ ಮಾಡಿದರೆ ಶುಭವೆಂದು ಹೇಳಲಾಗಿದೆ. ಸ್ವಚ್ಛವಾದ, ಸಾಧ್ಯವಾದರೆ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ. ಮೊದಲು ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ. ನಂತರ ಶ್ರೀ ಮಹಾವಿಷ್ಣು ಮತ್ತು ಶ್ರೀ ಮಹಾಲಕ್ಷ್ಮಿಯ ಚಿತ್ರ ಅಥವಾ ವಿಗ್ರಹವನ್ನು ಸುಂದರವಾಗಿ ಅಲಂಕರಿಸಿ. ಸಾಧ್ಯವಾದರೆ ತುಳಸಿ ಗಿಡದ ಬಳಿಯೂ ಒಂದು ದೀಪವನ್ನು ಹಚ್ಚಿ. ಈಗ ಒಂದು ಬಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ತುಳಸಿ ದಳ, ಹೂವು, ಹಣ್ಣು, ಪಂಚಾಮೃತ, ತೆಂಗಿನಕಾಯಿ ಹಾಗೂ ನೈವೇದ್ಯವನ್ನು ಸಿದ್ಧಪಡಿಸಿಕೊಳ್ಳಿ. ಮೊದಲು ಗಣಪತಿಯನ್ನು ಪ್ರಾರ್ಥಿಸಿ. ನಂತರ ಶ್ರೀ ಮಹಾವಿಷ್ಣುವಿಗೆ ಧ್ಯಾನ ಮಾಡಿ, ಇಂದಿನ ದೇವಶಯನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇನೆ. ನನ್ನ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತು ಭಕ್ತಿಯನ್ನು ಕರುಣಿಸು ಎಂದು ಸಂಕಲ್ಪ ಮಾಡಿಕೊಳ್ಳಿ. ಅನಂತರ ಶ್ರೀಹರಿಗೆ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಮತ್ತು ತುಳಸಿ ದಳವನ್ನು ಅರ್ಪಿಸಿ. ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾದುದರಿಂದ ಸಾಧ್ಯವಾದರೆ ಪ್ರತಿಯೊಂದು ನಾಮಸ್ಮರಣೆಯ ಜೊತೆಗೆ ಒಂದು ತುಳಸಿ ದಳವನ್ನು ಸಮರ್ಪಿಸಿ. ನಂತರ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಅದರ ನಂತರ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಅಥವಾ ಓಂ ವಿಷ್ಣವೇ ನಮಃ ಎಂಬ ನಾಮಸ್ಮರಣೆಯನ್ನು ಮಾಡಬಹುದು. ಉಪವಾಸದ ನಿಯಮಗಳು. ಈ ದಿನ ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಾದರೆ ಅತ್ಯುತ್ತಮ. ಆದರೆ ಆರೋಗ್ಯದ ಕಾರಣಗಳಿಂದ ಸಾಧ್ಯವಾಗದವರು ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಮಿತವಾಗಿ ಸೇವಿಸಬಹುದು. ಈ ದಿನ ಅಕ್ಕಿ, ಮಾಂಸಾಹಾರ, ಮದ್ಯಪಾನ, ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಕೋಪ, ಸುಳ್ಳು, ನಿಂದೆ, ಜಗಳ ಮತ್ತು ದುರ್ವಚನಗಳಿಂದ ದೂರವಿರಬೇಕು. ಉಪವಾಸವೆಂದರೆ ಕೇವಲ ಆಹಾರ ಬಿಡುವುದು ಮಾತ್ರವಲ್ಲ, ಮನಸ್ಸು ಮತ್ತು ಮಾತನ್ನು ಶುದ್ಧವಾಗಿಟ್ಟುಕೊಳ್ಳುವುದಾಗಿದೆ.
ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ದೀಪ ಹಚ್ಚಿ ಶ್ರೀ ಮಹಾವಿಷ್ಣುವಿನ ಆರತಿಯನ್ನು ಮಾಡಿ ಸಾಧ್ಯವಾದರೆ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಭಜನೆ, ನಾಮಸ್ಮರಣೆ ಅಥವಾ ವಿಷ್ಣುವಿನ ಕಥೆಯನ್ನು ಕೇಳುವುದು ಅತ್ಯಂತ ಶುಭಕರ. ಈ ದಿನ ಬಡವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ದಾನ ಮಾಡಿದರೆ ಅದರ ಪುಣ್ಯ ಇನ್ನಷ್ಟು ಹೆಚ್ಚುತ್ತದೆ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ರಾತ್ರಿಯಲ್ಲಿ ಸಾಧ್ಯವಾದರೆ ಸ್ವಲ್ಪ ಸಮಯ ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯಿರಿ. ಇದನ್ನು ಜಾಗರಣೆ ಎಂದು ಕರೆಯಲಾಗುತ್ತದೆ. ಇದು ದೇವಶಯನಿ ಏಕಾದಶಿಯ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಭಕ್ತರೇ, ಈ ರೀತಿ ಭಕ್ತಿ, ಶ್ರದ್ಧೆ ಮತ್ತು ನಿಯಮದಿಂದ ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸಿದರೆ ಶ್ರೀ ಮಹಾವಿಷ್ಣುವಿನ ವಿಶೇಷ ಕೃಪೆ ಲಭಿಸುತ್ತದೆ ಎಂದು ನಂಬಲಾಗಿದೆ. ವ್ರತಕಥೆ. ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ಪುಣ್ಯ ಲಭಿಸುತ್ತದೆ. ಒಂದು ಕಾಲದಲ್ಲಿ ಸೂರ್ಯವಂಶದ ಮಾಂಧಾತ ಮಹಾರಾಜ ಎಂಬ ಧರ್ಮನಿಷ್ಠ ರಾಜನಿದ್ದನು. ಅವನು ತನ್ನ ಪ್ರಜೆಯನ್ನು ಮಕ್ಕಳಂತೆ ಪ್ರೀತಿಸುತ್ತಿದ್ದನು. ಅವನ ರಾಜ್ಯದಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಬದುಕುತ್ತಿದ್ದರು. ಮಳೆ ಸರಿಯಾದ ಸಮಯಕ್ಕೆ ಬರುತ್ತಿತ್ತು. ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯುತ್ತಿದ್ದವು. ಧರ್ಮಾಚರಣೆ ಎಲ್ಲೆಡೆ ನೆಲೆಸಿತ್ತು. ಆದರೆ ಒಂದು ಸಮಯದಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಯಿತು. ತಿಂಗಳುಗಳು ಕಳೆದರೂ ಮಳೆಯಾಗಲಿಲ್ಲ. ನದಿಗಳು ಬತ್ತಿದವು, ಕೆರೆಗಳು ಒಣಗಿದವು, ಬೆಳೆಗಳು ನಾಶವಾದವು. ಜನರು ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ಉಂಟಾಯಿತು. ಇದನ್ನು ಕಂಡ ರಾಜ ಮಹಾಂಧಾತನು ಬಹಳ ದುಃಖಪಟ್ಟು, ನಾನು ಧರ್ಮದಿಂದಲೇ ರಾಜ್ಯಭಾರ ನಡೆಸುತ್ತಿದ್ದೇನೆ, ಆದರೂ ಈ ಕಷ್ಟ ಏಕೆ ಎಂದು ಚಿಂತಿಸುತ್ತಾ ಮಹರ್ಷಿಗಳ ಆಶ್ರಮಗಳಿಗೆ ತೆರಳಿದನು. ಕೊನೆಗೆ ಅವನು ಮಹಾತಪಸ್ವಿಯಾದ ಅಂಗೀರಸ ಮಹರ್ಷಿಯನ್ನು ಭೇಟಿ ಮಾಡಿ, ಗುರುದೇವರೇ, ನನ್ನ ರಾಜ್ಯದ ಈ ದುಃಖಕ್ಕೆ ಕಾರಣವೇನು? ಜನರನ್ನು ಹೇಗೆ ರಕ್ಷಿಸಬಹುದು ಎಂದು ವಿನಯದಿಂದ ಕೇಳಿದನು. ಅಂಗೀರಸ ಮಹರ್ಷಿಗಳು ಧ್ಯಾನ ಮಾಡಿ ನಂತರ ರಾಜನಿಗೆ ಹೀಗೆ ಹೇಳಿದರು. ರಾಜನೇ, ಈ ಸಂಕಷ್ಟದಿಂದ ಹೊರಬರಲು ಒಂದು ಮಹಾಪವಿತ್ರ ಮಾರ್ಗವಿದೆ. ಆಷಾಢ ಮಾಸದ ಶುಕ್ಲಪಕ್ಷದ ದೇವಶಯನಿ ಏಕಾದಶಿ ವ್ರತವನ್ನು ನೀನು ಮತ್ತು ನಿನ್ನ ಪ್ರಜೆಗಳು ಭಕ್ತಿಯಿಂದ ಆಚರಿಸಿ. ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿ, ಉಪವಾಸ ಮಾಡಿ, ದಾನ ಧರ್ಮಗಳನ್ನು ನೆರವೇರಿಸಿ ಭಗವಂತನ ಕೃಪೆಯಿಂದ ರಾಜ್ಯಕ್ಕೆ ಮತ್ತೆ ಸಮೃದ್ಧಿ ಬರಲಿದೆ. ಮಹರ್ಷಿಯ ಮಾತುಗಳನ್ನು ಶಿರಸಾವಹಿಸಿದ ರಾಜನು ರಾಜ್ಯಾದ್ಯಂತ ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸಲು ಸೂಚಿಸಿದನು. ಎಲ್ಲರೂ ಭಕ್ತಿಯಿಂದ ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಿದರು. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಬಡವರಿಗೆ ಅನ್ನದಾನ ಮತ್ತು ದಾನ ಧರ್ಮಗಳನ್ನು ಮಾಡಲಾಯಿತು. ಭಕ್ತರ ಶ್ರದ್ಧೆಯನ್ನು ಕಂಡು ಶ್ರೀ ಮಹಾವಿಷ್ಣು ಸಂತುಷ್ಟನಾದನು. ಕೆಲವೇ ದಿನಗಳಲ್ಲಿ ಮೋಡಗಳು ಕವಿದು ಉತ್ತಮ ಮಳೆಯಾಯಿತು. ನದಿಗಳು ಮತ್ತೆ ತುಂಬಿದವು. ಹೊಲಗಳು ಹಸಿರಿನಿಂದ ಕಂಗೊಳಿಸಿದವು. ರಾಜ್ಯದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಮರುಕಳಿಸಿತು. ಅಂದಿನಿಂದ ದೇವಶಯನಿ ಏಕಾದಶಿಯನ್ನು ಅತ್ಯಂತ ಪವಿತ್ರವಾದ ವ್ರತವೆಂದು ಭಕ್ತರು ಆಚರಿಸುತ್ತಾ ಬಂದಿದ್ದಾರೆ. ಈ ಕಥೆಯು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಕಷ್ಟಗಳು ಬಂದಾಗ ನಿರಾಶರಾಗದೆ ಭಕ್ತಿ, ಧರ್ಮ, ಸತ್ಕಾರ್ಯ ಮತ್ತು ಪ್ರಾರ್ಥನೆಯ ಮಾರ್ಗವನ್ನು ಅನುಸರಿಸಿದರೆ ಭಗವಂತನ ಕೃಪೆಯಿಂದ ಕಷ್ಟಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ. ಕೇವಲ ವ್ರತ ಮಾಡುವುದಷ್ಟೇ ಸಾಕಾಗುವುದಿಲ್ಲ. ಸತ್ಯ, ದಯೆ, ದಾನ, ಶುದ್ಧ ಮನಸ್ಸು ಮತ್ತು ಪರೋಪಕಾರದ ಜೀವನವೇ ಈ ವ್ರತದ ನಿಜವಾದ ಅರ್ಥವಾಗಿದೆ. ದೇವಶಯನಿ ಏಕಾದಶಿಯಿಂದ ದೊರೆಯುವ ಫಲಗಳು, ಚಾತುರ್ಮಾಸ್ಯದ ಮಹತ್ವ ಹಾಗೂ ಈ ದಿನ ಮಾಡಬೇಕಾದ ವಿಶೇಷ ದಾನಗಳು ಮತ್ತು ಆಚರಣೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ದೇವಶಯನಿ ಏಕಾದಶಿಯ ಮಹತ್ವ, ಪೂಜಾ ವಿಧಾನ ಹಾಗೂ ವ್ರತಕಥೆಯನ್ನು ತಿಳಿದುಕೊಂಡಿದ್ದೇವೆ. ಈಗ ಈ ಪವಿತ್ರ ಏಕಾದಶಿಯನ್ನು ಆಚರಿಸುವುದರಿಂದ ದೊರೆಯುವ ಫಲಗಳು ಮತ್ತು ಚಾತುರ್ಮಾಸ್ಯದ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ದಿನದ ಇನ್ನೊಂದು ವಿಶೇಷವೆಂದರೆ ಚಾತುರ್ಮಾಸ್ಯ ಆರಂಭವಾಗುವುದು. ಈ 4 ತಿಂಗಳಲ್ಲಿ ಸಾಧು ಸಂತರು, ಯತಿಗಳು ಮತ್ತು ಅನೇಕ ಭಕ್ತರು ಹೆಚ್ಚಿನ ಜಪ, ತಪ, ಧ್ಯಾನ, ಪಾರಾಯಣ ಹಾಗೂ ಧರ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ. ನಮ್ಮಲ್ಲಿಯೂ ಈ ಅವಧಿಯಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಉದಾಹರಣೆಗೆ, ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವುದು, ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ಓದುವುದು, ತುಳಸಿ ಪೂಜೆ ಮಾಡುವುದು, ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು, ಅನ್ನವನ್ನು ವ್ಯರ್ಥ ಮಾಡದೆ ಜೀವ ಜಂತುಗಳ ಮೇಲೂ ಕರುಣೆ ತೋರಿಸುವುದು. ಇಂತಹ ಸತ್ಕಾರ್ಯಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಹಾಯ ಮಾಡುತ್ತವೆ. ಗಮನದಲ್ಲಿರಿಸಿಕೊಳ್ಳಿ, ಈ ದಿನದ ಮಹತ್ವ ಕೇವಲ ಆಚರಣೆಗಳಲ್ಲಿ ಮಾತ್ರವಲ್ಲ, ನಮ್ಮ ಮನಸ್ಸಿನ ಶುದ್ಧತೆಯಲ್ಲಿದೆ. ಕೋಪ, ಅಸೂಯೆ, ಸುಳ್ಳು, ದ್ವೇಷ ಮತ್ತು ಇತರರಿಗೆ ನೋವುಂಟು ಮಾಡುವ ವರ್ತನೆಗಳನ್ನು ಬಿಟ್ಟು ಪ್ರೀತಿ, ದಯೆ ಮತ್ತು ಕ್ಷಮೆಯ ಮನೋಭಾವವನ್ನು ಬೆಳೆಸಿದಾಗಲೇ ಈ ವ್ರತದ ನಿಜವಾದ ಫಲ ಸಿಗುತ್ತದೆ. ಚಾತುರ್ಮಾಸ್ಯದ ಈ ಪವಿತ್ರ ಅವಧಿಯಲ್ಲಿ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿಕೊಳ್ಳಿ.
ಉದಾಹರಣೆಗೆ ಪ್ರತಿದಿನ ಕೆಲವು ನಿಮಿಷ ದೇವರ ನಾಮಸ್ಮರಣೆ ಮಾಡುವುದು, ಒಂದು ಒಳ್ಳೆಯ ಧಾರ್ಮಿಕ ಗ್ರಂಥವನ್ನು ಓದುವುದು, ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡುವುದು, ಯಾರಿಗೂ ನೋವಾಗದಂತೆ ಮಾತನಾಡುವುದು. ಇಂತಹ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಬಹುದು. ಈ ವ್ರತವನ್ನು ಹೇಗೆ ಪೂರ್ಣಗೊಳಿಸಬೇಕು ಮತ್ತು ದ್ವಾದಶಿಯಂದು ಯಾವ ರೀತಿ ಪಾರಣೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಏಕಾದಶಿ ಉಪವಾಸ ಮಾಡಿದವರು ಮರುದಿನ ದ್ವಾದಶಿ ತಿಥಿಯಲ್ಲಿ ಸೂರ್ಯೋದಯದ ನಂತರ ಮತ್ತು ದ್ವಾದಶಿ ತಿಥಿ ಮುಗಿಯುವ ಮೊದಲು ಪಾರಣೆ ಮಾಡುವುದು ಶಾಸ್ತ್ರೋಕ್ತವಾಗಿದೆ. ಪಾರಣೆಯ ಮೊದಲು ಬೆಳಗ್ಗೆ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ಮತ್ತೊಮ್ಮೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ, ತುಳಸಿ ದಳವನ್ನು ಅರ್ಪಿಸಿ, ದೀಪ ಹಚ್ಚಿ, ನೈವೇದ್ಯ ಸಮರ್ಪಿಸಿ ಮತ್ತು ಕೃತಜ್ಞತೆಯಿಂದ ಪ್ರಾರ್ಥಿಸಿ. ಈ ಸಮಯದಲ್ಲಿ ಹೀಗೆ ಪ್ರಾರ್ಥಿಸಬಹುದು: ಓಂ ಶ್ರೀಮನ್ನಾರಾಯಣ, ನಿಮ್ಮ ಕೃಪೆಯಿಂದ ನಾನು ದೇವಶೇನಿ ಏಕಾದಶಿ ವ್ರತವನ್ನು ಆಚರಿಸಿದ್ದೇನೆ. ಈ ವ್ರತದಲ್ಲಿ ನನ್ನಿಂದ ತಿಳಿದು ಅಥವಾ ತಿಳಿಯದೆ ಯಾವುದೇ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ನನಗೂ ನನ್ನ ಕುಟುಂಬಕ್ಕೂ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಧರ್ಮ, ಭಕ್ತಿ ಮತ್ತು ಸದ್ಬುದ್ಧಿಯನ್ನು ಕರುಣಿಸಿ. ಅನಂತರ ಸಾಧ್ಯವಾದರೆ ಮೊದಲು ಬ್ರಾಹ್ಮಣರಿಗೆ, ಅತಿಥಿಗಳಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದು ಅತ್ಯುತ್ತಮವೆಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ನಂತರ ಭಕ್ತಿಯಿಂದ ಉಪವಾಸವನ್ನು ಮುರಿಯಬಹುದು. ಭಕ್ತರೇ, ದೇವಶೇನಿ ಏಕಾದಶಿಯ ನಿಜವಾದ ಫಲ ಕೇವಲ ಸಂಪತ್ತು ಅಥವಾ ಐಶ್ವರ್ಯವಲ್ಲ. ಈ ವ್ರತವು ನಮಗೆ ಭಕ್ತಿ, ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ, ಸತ್ಕಾರ್ಯದ ಪ್ರೇರಣೆ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ನೀಡುತ್ತದೆ. ಚಾತುರ್ಮಾಸ್ಯದ ಈ 4 ತಿಂಗಳಲ್ಲಿ ನೀವು ಒಂದು ಸಣ್ಣ ಸಂಕಲ್ಪ ಮಾಡಿಕೊಳ್ಳಿ. ಪ್ರತಿದಿನ ಕನಿಷ್ಠ 11 ಬಾರಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ. ವಾರಕ್ಕೊಮ್ಮೆ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ. ಪ್ರತಿದಿನ ತುಳಸಿಗೆ ನೀರು ಹಾಕಿ ಭಕ್ತಿಯಿಂದ ನಮಸ್ಕರಿಸಿ. ಸಾಧ್ಯವಾದಷ್ಟು ಒಬ್ಬರಿಗೆ ಸಹಾಯ ಮಾಡಿ. ನಿಮ್ಮ ಮನೆಯಲ್ಲಿ ಪ್ರೀತಿ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಿ. ಈ ಚಿಕ್ಕ ಚಿಕ್ಕ ಸತ್ಕಾರ್ಯಗಳೇ ನಮ್ಮ ಜೀವನವನ್ನು ಆಧ್ಯಾತ್ಮಿಕವಾಗಿ ಸಮೃದ್ಧಗೊಳಿಸುತ್ತವೆ. ಭಕ್ತರೇ, ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ: ಭಗವಂತನು ನಾವು ಅರ್ಪಿಸುವ ವಸ್ತುಗಳಿಗಿಂತ ನಮ್ಮ ಹೃದಯದ ಭಕ್ತಿಯನ್ನು ಹೆಚ್ಚು ನೋಡುತ್ತಾನೆ. ಆದ್ದರಿಂದ ಶುದ್ಧ ಮನಸ್ಸಿನಿಂದ ಪ್ರಾಮಾಣಿಕ ಭಕ್ತಿಯಿಂದ ಮಾಡಿದ ಒಂದು ಸಣ್ಣ ಪ್ರಾರ್ಥನೆಯು ಅತ್ಯಂತ ಅಮೂಲ್ಯವಾಗಿದೆ. ಈ ದೇವಶೇನಿ ಏಕಾದಶಿಯಂದು ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮ ಮನೆಗೆ ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಮತ್ತು ಸಂತೋಷವನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನು ಒತ್ತುವುದು ಮರೆಯಬೇಡಿ. ಕೊನೆಯಲ್ಲಿ ಎಲ್ಲರೂ ಭಕ್ತಿಯಿಂದ 3 ಬಾರಿ ಜಪಿಸೋಣ: ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಶ್ರೀ ಮಹಾವಿಷ್ಣುವಿನ ದಿವ್ಯ ಕೃಪೆ ಸದಾ ನಿಮ್ಮೊಂದಿಗಿರಲಿ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.